ಮುಧೋಳದ ರಾಜಘಾಟ್ ಜಲಾವೃತ. ಘಟಪ್ರಭೆ ನದಿಯಿಂದ ಸ್ಮಶಾನಕ್ಕೆ ಜಲ ದಿಗ್ಬಂಧನ. ಘಟಪ್ರಭೆ ನದಿ ನೀರಿನ ಪ್ರವಾಹಕ್ಕೆ ಮುಧೋಳದ ಪ್ರಮುಖ ಸ್ಮಶಾನ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆಯ ಕೂಗಳತೆ ದೂರದಲ್ಲಿರುವ ರಾಜಘಾಟ್ಗೆ ನೀರು ನುಗ್ಗಿದೆ. ಮಹಾರಾಷ್ಟ್ರ ಮತ್ತು ಬೆಳಗಾವಿಯಲ್ಲಿ ಭಾರೀ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಿಡಲಾಗಿತ್ತು. ಇದರಿಂದಾಗಿ ಘಟಪ್ರಭೆ ತೀರದ ಪ್ರದೇಶಗಳು ಮುಳುಗಡೆಯಾಗಿದ್ವು. ಈಗ ಮುಧೋಳ ನಗರದ ಸ್ಮಶಾನವು ಮುಳುಗಿದೆ. ಎರಡು ಕಡೆಯ ಗೇಟ್ ತನಕವೂ ನೀರು ಬಂದು ನಿಂತಿದೆ. ಪಕ್ಕದಲ್ಲೇ ಇರುವ ಕಬ್ಬಿನ ಗದ್ದೆಗೂ ನೀರು ನುಗ್ಗಿದೆ. ಜೊತೆಗೆ ಹೊಸ ಬೈಪಾಸ್ ಕಾಮಗಾರಿಗೂ ಕೊಂಚ ಅಡ್ಡಿಯಾಗಿದೆ. ನದಿ ಹೊತ್ತು ಬೈಪಾಸ್ ಬಳಿಯೂ ಆಗಮಿಸಿದೆ. ಬೈಪಾಸ್ ಎಂದು ಸಮತಟ್ಟು ಮಾಡಲಾದ ಜಾಗದ ಉದ್ದಕ್ಕೂ ಘಟಪ್ರಭೆ ನೀರು ಒತ್ತಿ ಬಂದಿದೆ. ಪ್ರತಿ ಸಲ ನೀರು ಬಂದಾಗ ಇಲ್ಲಿರುವ ಕುಂಬಾರ ಗಲ್ಲಿಯು ಪ್ರವಾಹಕ್ಕೆ ತುತ್ತಾಗ್ತಿತ್ತು. ಕಳೆದೆರಡು ದಿನಗಳಿಂದ ಮಳೆಯೂ ಇಲ್ಲ. ಜಲಾಶಯದಿಂದ ನೀರು ಕೂಡ ಬಿಟ್ಟಿಲ್ಲ. ಇದರಿಂದಾಗಿ ಸಂಜೆ ವೇಳೆ ನದಿ ನೀರು ಇಳಿಮುಖವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆದರೆ ನೀರು ನಿಂತು ಹೋದ ಪ್ರದೇಶ ಒಣಗಲು ವಾರವೇ ಬೇಕಾಗಬಹುದು. ರನ್ ಟಿವಿ ನ್ಯೂಸ್, ಮುಧೋಳ. ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್. ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್, ರೋಟೀಸ್, ಚಾಟ್ಸ್, ಜ್ಯೂಸ್, ಪಿಜ್ಜಾ, ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ. ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ. ನುರಿತ ಬಾಣಸಿಗರು, ಶುಚಿ ರುಚಿಗೆ ಕೊರತೆ ಇಲ್ಲ. ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ. ಬರ್ತ್ಡೇ, ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ. ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು. ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್. ಸ್ಥಳ ಫನ್ ಝೋನ್, ಬಳ್ಳೂರ್ ಆರ್ಸಿ ಹತ್ತಿರ, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.